jungle. ನಗರದ ಸಂಕಲ್ಪ ಎಜುಕೇಷನ್ ಟ್ರಸ್ಟಿನ ಸಂಕಲ್ಪ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮ ಐಎಂಎ ಹಾಲ್ನಲ್ಲಿ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಕಲ್ಪ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾದ ಹೇಮಂತ್ ರಾಜ್ ಜಿ ಕಲ್ಮಂಗಿರವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ವಿದ್ಯಾರ್ಥಿ ಒಕ್ಕೂಟದ ನಾಮಫಲಕವನ್ನು ಗಣ್ಯರು ಉದ್ಘಾಟಿಸಿದರು. ವಿದ್ಯಾರ್ಥಿ ಒಕ್ಕೂಟದ ನಾಮಫಲಕವನ್ನು ಉದ್ಘಾಟಿಸಿದ ನಂತರ ವಿದ್ಯಾರ್ಥಿನಿಯರಿಗೆ ಪ್ರಮಾಣ ವಚನವನ್ನು ಬೋಧಿಸಲಾಯಿತು. ಮಹಿಳಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಚುನಾಯಿತ ಪ್ರತಿನಿಧಿಯಾಗಿ ಆಯ್ಕೆಯಾದ ನಾನು ಉತ್ತಮ ನಾಯಕಿಯಾಗಿ ಸೇವೆ ಸಲ್ಲಿಸುತ್ತೇನೆ. ಸಂಕಲ್ಪ ಕಾಲೇಜಿನ ಭಾವಿಸಿ ಅವರ ಅಧ್ಯಯನಕ್ಕೆ ಪೂರಕ ವಾತಾವರಣವನ್ನು ನಿರ್ಮಿಸಲು ಹೆಚ್ಚು ಅಂಕಗಳನ್ನು ಗಳಿಸಲು ಹಾಗೂ ಎಲ್ಲರ ಸರ್ವತೋಮುಖ ಬೆಳವಣಿಗೆಗಾಗಿ ಶ್ರಮಿಸುತ್ತೇನೆ. ಕಾಲೇಜಿನಲ್ಲಿರುವ ಎಲ್ಲ ಉಪನ್ಯಾಸಕರನ್ನು, ಗುರು ಹಿರಿಯರನ್ನು ಗೌರವಿಸುತ್ತೇನೆ ಹಾಗೂ ನನ್ನ ಊರಿನ, ಕುಟುಂಬದ ಮತ್ತು ಕಾಲೇಜಿನ ಹೆಸರನ್ನು ಬೆಳಗಿಸಲು ಕಾಯ ವಾಚ ಮನಸ ವಿಶ್ವಾಸದಿಂದ ನನ್ನ ತಂದೆ ತಾಯಿಯವರ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ. ಇವತ್ತು ಸಂಕಲ್ಪ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ ಪ್ರಾರಂಭವಾದಂಥ ಸಂಕಲ್ಪ ಪ್ರಥಮ ದರ್ಜೆ ಕಲಾ ಹಾಗೂ ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದ 14ನೇ ಡಿಕಾ ಮತ್ತು BA ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ವಿಶೇಷತೆಯನ್ನು ಮತ್ತು ಈ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರಿಗೂ ಏನು ತಿಳಿಸಬೇಕು ಅನ್ನೋದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ. ಈ ಕಾರ್ಯಕ್ರಮದ ಆಶಯ ನಿಮ್ಮ ಜವಾಬ್ದಾರಿಗಳೇನು, ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ವಿಶೇಷತೆಗಳೇನು ಹಾಗೂ ನೀವು ಏನೆಲ್ಲ ಮುಂದೆ ಸಾಧನೆ ಮಾಡಬಹುದು ಅನ್ನುವಂಥ ದಿಕ್ಸೂಚಿಯನ್ನು ತೋರಿಸಲಿಕ್ಕೆ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮೊಟ್ಟ ಮೊದಲನೇದಾಗಿ ನಮ್ಮ ಸಂಕಲ್ಪ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವನ್ನು ನಿಮ್ಮ ಪಾಲಕರು ಮತ್ತು ನೀವು ಆಯ್ಕೆ ಮಾಡಿಕೊಂಡು ನಮ್ಮ ಕಾಲೇಜಿಗೆ ಪ್ರವೇಶ ಪಡೆದಕ್ಕಾಗಿ ವೈಯಕ್ತಿಕವಾಗಿ ಹಾಗೂ ಎಲ್ಲ ನಮ್ಮ ಕಾಲೇಜು ಆಡಳಿತ ಮಂಡಳಿಯ ಪರವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
ನಿಮ್ಮ ಸಹೋದರಿಯಲ್ಲಿ ಓದೋಗಿರ್ತಾರೆ, ನಿಮ್ಮ ಸಹೋದರನ ಕಾಲೇಜಲ್ಲಿ ಓದೋಗಿರ್ತಾರೆ, ಅಥವಾ ನಿಮ್ಮೆಲ್ಲ ಪಾಲಕರಿಗೆ ಒಂದು ಸದಭಿರುಚಿ ಮತ್ತು ಅಭಿಪ್ರಾಯ, ನನ್ನ ಮಕ್ಕಳು ಈ ಕಾಲೇಜಲ್ಲಿ ಓದಿದರೆ ಅವ್ರಿಗೆ ಸುರಕ್ಷತೆ ಇರುತ್ತೆ, ಹೆಚ್ಚು ಅಂಕ ಬರುತ್ತೆ, ಹಾಗೂ ಮಾರಲಿಟಿ ಎಜುಕೇಶನ್, ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಅನ್ನುವಂಥ ಆಶಾಭಾವನೆಯೊಂದಿಗೆ ನಮ್ಮನ್ನ ಕರ್ಕೊಂಡು ಅಡ್ಮಿಷನ್ ಮಾಡ್ತಾ ಇರ್ತಾರೆ, ಹೌದಲ್ಲ? ಸೊ ಹೀಗಾಗಿ ನಾವು ಈ ಕಾಲೇಜಿಗೆ ಬಂದಿದ್ದೀವಿ ಅಂತಂದ್ರೆ ಒಂದು ಸ್ವಲ್ಪ ಕೆಲವು ವಿಷಯಗಳನ್ನ ತಿಳ್ಕೋಬೇಕು, ನಮ್ಮ ಕರ್ತವ್ಯಗಳೇನು ಅಂತ ನಿಮ್ಗೆ ಗೊತ್ತಾಗಬೇಕು. ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಕಾಲೇಜು ಹುಟ್ಟು ಹಾಕಲಿಕ್ಕೆ ನಾವು 2010ರಲ್ಲಿ PUC ಸ್ಟಾರ್ಟ್ ಮಾಡಿದ್ವಿ. ಅವ್ರು ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಅಷ್ಟೊಂದು ದೊಡ್ಡ ವಿಷನ್ ಆಗಲಿ ಅಥವಾ ಆಂಬಿಷನ್ ಆಗಲಿಲ್ಲ. ಒಂದು PUC ಕೋ ಎಜುಕೇಶನ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ವೆನ್ ಸ್ಟಾರ್ಟೆಡ್ ಆಫ್ಟರ್ 3 years ನಮಗೊಂದು ಆಲೋಚನೆ ಬಂತು. ನಮ್ಮದು ಸದಸ್ಯ ಇದ್ದಾಗ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ, ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದೆ, ಇಲ್ಲಿ ಜಾಬ್ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ. ಹೀಗಾಗಿ ಏನಾದರೂ ಒಂದು ನಮ್ಮಿಂದ ಒಂದು ಹೊಸ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇದೆನಾ ಅಂತ ನಮ್ಮೆಲ್ಲ ಸದಸ್ಯರು ಕೂಡ್ಕೊಂಡು ಒಂದು ಸಭೆ ಸೇರಿದಾಗ ಅವ್ರು ಹೀಗೆ ಮಾಡಿದ್ರೆ ಒಂದು ಹೆಜ್ಜೆ ನಾವು ತೆಗೆದುಕೊಂಡಾಗುತ್ತೆ. ಪದವಿ ಕಾಲೇಜನ್ನ ಪ್ರೋಗ್ರಾಮ್ ಮಾಡಬೇಕು, ಕೋ ಎಜುಕೇಶನ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಮಹಿಳೆಯರಷ್ಟೇ ಪದವಿ ಕಾಲೇಜ್ ಸ್ಟಾರ್ಟ್ ಮಾಡಬೇಕಾ ಅಂತ ಒಂದು ವಿಷಯ ಚರ್ಚೆ ಬಂದಾಗ ಇಲ್ಲಿ ಈ ಭಾಗದ ಜನರಿಗೆ, ಮಹಿಳೆಯರಿಗೆ ಒಂದು ಸ್ವಲ್ಪ ಅವಕಾಶಗಳು ಕಡಿಮೆ ಇದೆ. ಸೊ ಈಗ ಈ ನಿಟ್ಟಿನಲ್ಲಿ ಮಹಿಳೆಯರ ಅಭಿವೃದ್ಧಿಗೋಸ್ಕರ ಮತ್ತು ಆರ್ಥಿಕ ಸ್ವಾವಲಂಬನೆಗೋಸ್ಕರ ಏನಾದರೂ ಒಂದು ಸಣ್ಣ ಹೆಜ್ಜೆ ಇಡಬಹುದಾ ಅಂತ ಆಲೋಚನೆ ಮಾಡಿದಾಗ ಮಹಿಳಾ ಕಾಲೇಜನ್ನು ತೆಗಿಬೇಕು ಅಂತ ನಾವು ಅಂದ್ಕೊಂಡು 2013ರಲ್ಲಿ ನಮ್ಮ ಕಾಲೇಜನ್ನು ಪ್ರಾರಂಭ ಮಾಡ್ತೀವಿ. 2013ರಲ್ಲಿ ಕಾಲೇಜ್ ಪ್ರಾರಂಭ ಮಾಡಿದಾಗ ನಮ್ಮ ಸ್ಟ್ರೆಂತ್ ಬಹಳ ಕಡಿಮೆ ಇರುತ್ತೆ. ಪ್ರತಿ ಸಭೆಯಲ್ಲಿ ನಾವು ಹೇಳ್ತಾ ಇರ್ತೀವಿ, ಕೇವಲ 150 ಅಥವಾ 100 ವಿದ್ಯಾರ್ಥಿನಿಯರಿಂದ ನಮ್ಮ ಕಾಲೇಜ್ ಸ್ಟಾರ್ಟ್ ಆಯಿತು. ಗಂಗಾವತಿ ಮತ್ತು ಸುತ್ತಮುತ್ತಲಿನ ಜಿಲ್ಲಾ ಪ್ರದೇಶ ಹಲವಾರು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಿದ್ದಾವೆ. ಆ ಸಂಸ್ಥೆಗಳ ಮಧ್ಯೆ ನಾವು ಬೆಳೆದಬಾರದು ಅಂದ್ರೆ ಅಷ್ಟು ಸಹಜ ಇಲ್ಲ. ಹಾಗೆಲ್ಲ ತೊಂದರೆಗಳು ಮತ್ತು ಕಾಂಪಿಟೇಷನ್ ಮಧ್ಯೆ ನಾವು ಬೆಳೆದು ಬರ್ತಾ ಇದ್ದೀವಿ ಅಂದ್ರೆ ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮಲ್ಲಿರ್ತಕ್ಕಂಥ ಉಪನ್ಯಾಸಕರ ಬಳಗ, ಪಾಲಕರು ಮತ್ತು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಇಟ್ಟಂತ ಭರವಸೆ. ಹೀಗಾಗಿ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ನಿಮ್ಮ ಅಭಿಮಾನಕ್ಕೆ, ನಿಮ್ಮ ನಂಬಿಕೆಗೆ ನಾವು ಚಿರಋಣಿ ಮತ್ತು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಲಿ, ನಮ್ಮ ಕಾಲೇಜಲ್ಲಿ ಕೇವಲ ನಾವು ಕ್ವಾಲಿಟಿ ಎಜುಕೇಶನ್ ಅಷ್ಟೇ ಕೊಡ್ತಾ ಇಲ್ಲ, ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಮಾರಲ್ ಎಜುಕೇಶನ್ ಕೊಡ್ತಾ ಇದ್ದೀವಿ, ಲೈಫ್ ಸ್ಕಿಲ್ಡ್ ಎಜುಕೇಶನ್ ಕೊಡ್ತಾ ಇದ್ದೀವಿ, ಜೊತೆಗೆ ಹೌ ಟು ಲೀಡ್ ಯುವರ್ ಲೈಫ್ ಆಫ್ಟರ್ completion of your education. We try to do our level best for the achievement of your goal. So ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜು ಕೆಲಸ ಮಾಡ್ತಾ ಇದೆ. ಇದಕ್ಕೆ ಉದಾಹರಣೆ ಸಹಿತ ಹೇಳೋದಾದ್ರೆ ನಮ್ಮ ಕಾಲೇಜಿನ ಹಿಂದಿನ ವರ್ಷದ ವಿದ್ಯಾರ್ಥಿಗಳು ಹಲವಾರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಎಸ್ಎ ಮತ್ತು ಡಿಬೇಟ್ ಕಾಂಟೆಸ್ಟ್ ಭಾಗಿಯಾಗಿ ನಮ್ಮ ಹೆಸರನ್ನು ಮತ್ತು ನಮ್ಮ ಕಾಲೇಜಿನ ಹೆಸರನ್ನ ಉತ್ತುಂಗಕ್ಕೆ ಏರಿಸಿಕೊಂಡು ಹೋಗಿದ್ದಾರೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಬ್ಲೂ ಸೆಲೆಕ್ಷನ್ ಆಗಿದ್ದಾರೆ. ಸ್ಪೋರ್ಟ್ಸ್ ನಲ್ಲಿ ಯೂನಿವರ್ಸಿಟಿ ಮತ್ತು ಇಂಟರ್ ಕಾಲೇಜ್ ಇಂಟರ್ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಭಾಗಿಯಾಗಿ ಬೇರೆ ರಾಜ್ಯದಲ್ಲಿ ಹೋಗಿ ಕೂಡ ಪ್ರತಿನಿಧಿಸಿ ನಮ್ಮ ಗಂಗಾವತಿ ನಗರವನ್ನು ಮತ್ತು ನಮ್ಮ ಕಾಲೇಜನ್ನು ಬೆಳಗಿಸಿದ್ದಾರೆ. ಜೊತೆಗೆ ಕಳೆದ 14 ವರ್ಷಗಳಲ್ಲಿ ನಮ್ಮ ಕಾಲೇಜಿಗೆ ಒಟ್ಟು 6 ಚಿನ್ನದ ಪದಕಗಳು ಬಂದಿದ್ದಾವೆ, ಒಟ್ಟು 24 ರ್ಯಾಂಕ್ಗಳು ಬಂದಿದ್ದಾವೆ. ಆ 24 ರ್ಯಾಂಕ್ಗಳಲ್ಲಿ 2 ಬಾರಿ ನಮ್ಮ ಕಾಲೇಜಿಗೆ ಬಿಕಾಂನಲ್ಲಿ ಪ್ರಥಮ ರ್ಯಾಂಕ್ಗಳು ಬಂದಿದ್ದಾವೆ. 1ನೇ ರ್ಯಾಂಕಿಂದ 10ನೇ ರ್ಯಾಂಕ್ವರೆಗೂ ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದ್ದಾರೆ. ಅಂತ ಕಾಲೇಜಿಗೆ ನೀವು ಅಡ್ಮಿಷನ್ ತಗೊಂಡಿದ್ದೀರಾ, ನೀವು ಧನ್ಯರು, ಜೊತೆಗೆ ನಿಮ್ಮನ್ನು ಪಡೆದಂತ ನಾವು ಕೂಡ ಧನ್ಯರು. ನೀವು ಕೂಡ ಮುಂಬರುವ ದಿನಗಳಲ್ಲಿ ಈ ವಿದ್ಯಾರ್ಥಿನಿಯರ ಸಾಲನ್ನ ನೋಡಿ ನಾನು ಕೂಡ ಮುಂದೆ ಒಂದಿನ ಈ ರ್ಯಾಂಕ್ ಲಿಸ್ಟ್ ನಲ್ಲಿ ಬರಬೇಕು, ಗೋಲ್ಡ್ ಮೆಡಲ್ ನಾನು ದಾಗಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಉಪನ್ಯಾಸಕ ಬಳಗ ಇದೆಲ್ಲ, ದೇ ಆರ್ ವೆರಿ ಟ್ಯಾಲೆಂಟೆಡ್, ದೇ ಆರ್ ಸೋ ಇನ್ಸ್ಪೈರ್ಡ್. ಒಬ್ಬರಿಗಿಂತ ಒಬ್ರು ಇನ್ಸ್ಪೈರ್ಡ್ ಇದ್ದಾರೆ. ವಿ ಆಲ್ ಆರ್ ಕಮ್ ಫ್ರಮ್ ಮಿಡಲ್ ಫ್ಯಾಮಿಲಿ. ನಾವು ಯಾರು ರಿಚ್ ಫ್ಯಾಮಿಲಿಯಿಂದ ಬಂದವರಲ್ಲ, ಪೋರ್ ಫ್ಯಾಮಿಲಿಯಿಂದ ಮತ್ತು ಮಿಡಲ್ ಕ್ಲಾಸ್ ಇಂದ ಬಂದವರು. ನಮ್ಮ ಕಷ್ಟಗಳು ಏನು ಅಂತ ಗೊತ್ತು. ನಮ್ಮ ಎಲ್ಲ
ಉಪನ್ಯಾಸಕ ಮಿತ್ರರಿಗೆ ಗೊತ್ತು. ಸೊ ಹೀಗಾಗಿ ಅವ್ರಿಗೆ ಏನು ಟ್ಯಾಲೆಂಟ್ ಇದೆ ಅದನ್ನ ನೀವು ಸದ್ಬಳಕೆ ಮಾಡ್ಕೊಳ್ಬೇಕಾಗಿದ್ದು ನಿಮ್ಮ ಜವಾಬ್ದಾರಿ. ಪ್ರಾರಂಭವಾಗಿ 15 ವರ್ಷಗಳಾದರೂ ಕೂಡ ಮೊದಲು ನಾವು ಪ್ರಾರಂಭ ಮಾಡಿದ್ದು PU ಕಾಲೇಜನ್ನ. ಈಗಾಗಲೇ ಮಂಜುನಾಥ್ ಸರ್ ನಿಮ್ಮ ಜೊತೆ ಚರ್ಚೆ ಮಾಡಿದಂತೆ ಪದವಿ ಕಾಲೇಜು ಬಗ್ಗೆ ಪ್ರಸ್ತಾಪನೆಯನ್ನ ತಂದಿದ್ದೇನೆ ನಮ್ಮ ಅಮಿತ್ ರೆಡ್ಡಿ ಸರ್ ಅವರು. ಅಮಿತ್ ರೆಡ್ಡಿ ಸರ್ ನಮ್ಮ ಜೊತೆ ಸೇರಿಸಿ ಪದವಿ ಕಾಲೇಜು ಪ್ರಾರಂಭ ಆದ ನಂತರ ಅವರು ಆಗಾಗಲೇ ಪದವಿ ಕಾಲೇಜಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಬೆಂಗಳೂರಿನಲ್ಲಿ ತಗೊಂಡಿದ್ರು. ಅಮಿತ್ ರೆಡ್ಡಿ ಸರ್ ಮತ್ತು ಮಂಜುನಾಥ್ ಸರ್ ಅವರು ಈ ಪ್ರಸ್ತಾವನೆಯನ್ನು ಇಟ್ಟಾಗ 2013ರಲ್ಲಿ ಪ್ರಪ್ರಥಮವಾಗಿ ನಾವು ಮಹಿಳಾ ಪದವಿ ಕಾಲೇಜು ಪ್ರಾರಂಭಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ತೀರ್ಮಾನ ಮಾಡಬೇಕಾದಾಗ ನಮಗೆ ಗೊಂದಲ ಇತ್ತು. ಎಜುಕೇಶನ್ ತರೋಣ ಅಥವಾ ಓನ್ಲಿ ಮಹಿಳಾ ಕಾಲೇಜನ್ನು ಮಾತ್ರ ತರೋಣ ಅಂತ ಹೇಳಿ ಗೊಂದಲ ಇತ್ತು. ಆಗ ನಾವು ಅನ್ಕೊಂಡಿದ್ದೇನೆಂದರೆ 10-15 ವರ್ಷಗಳ ಹಿಂದೆ ಮಹಿಳೆಯರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಸರಿಯಾದ ಕಾಲೇಜುಗಳು ಗಂಗಾವತಿ ನಗರದಲ್ಲಿ ಇದ್ದಿಲ್ಲ. ಹೀಗಾಗಿ ಸೇಫ್ಟಿ ಪರ್ಪೋಸ್ ಅಂತೇಳಿ ಇದು ಮಾಡ್ತಕ್ಕಂತಹ ಮನಸ್ಥಿತಿ ಆಗಿನ ತಂದೆ ತಾಯಿಗಳಿದ್ರು. ಆಗ ಆ ಮಕ್ಕಳ ಎಜುಕೇಶನ್ ಬಹಳಷ್ಟು PUC ಎಂಡಾಗ್ತಾ ಇತ್ತು. SSLC ಮತ್ತು PUC ಎಂಡಾಗ್ತಾ ಇತ್ತು. ಬಹಳಷ್ಟು ಹೆಣ್ಣು ಮಕ್ಕಳು ಸರಿಯಾದ ಪದವಿ ಕಾಲೇಜಿಗೆ ಬರುವಂತಹ ವ್ಯವಸ್ಥೆಯನ್ನು ಕಲ್ಪಿಸೋಣ ಅಂತೇಳಿ ತೀರ್ಮಾನ ಮಾಡಿದಾಗ ನಮ್ಗೆ ಉಳಿದಿದ್ದೇ ಈ ಮಹಿಳಾ ಕಾಲೇಜು. ಈ ಮಹಿಳಾ ಕಾಲೇಜನ್ನು ಹುಟ್ಟು ಹಾಕಿದ್ದು 2013ರಲ್ಲಿ ಇವರಿಬ್ಬರ ಆಲೋಚನೆಯಿಂದ ಅಮಿತ್ ಕುಮಾರ್ ರೆಡ್ಡಿ ಸರ್ ಮತ್ತು ಮಂಜುನಾಥ್ ಸರ್ ಅವರ ಆಲೋಚನೆಯೊಂದಿಗೆ ನಾವು ಕೈ ಜೋಡಿಸಿದ್ವಿ. ಇದು ಹಂತ ಹಂತವಾಗಿ ಬೆಳೆದುಕೊಂಡು ಬಂತು. ಸುಮಾರು ವರ್ಷಗಳ ಕಾಲ ತನ್ನದೇ ಆದ ಅಸ್ತಿತ್ವವನ್ನು ಉಳಿಸಿಕೊಂಡು ಸಂಕಲ್ಪ ಮಹಿಳಾ ಕಾಲೇಜು ಬೆಳೀತಾ 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 ಬಂತು. ಯಾವಾಗಲೂ ಇದನ್ನು ನಾವು ಮುಖವಾಗಿ ನೋಡಿದ್ದೇ ಇಲ್ಲ. ಅತ್ಯಂತ ಕಡಿಮೆ ಸ್ಟ್ರೆಂತ್ನಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು ಇವಾಗ ನೀವು ನೆನಪಿರಲಿ, ಗಂಗಾವತಿ ನಗರದಲ್ಲಿ ಸುಮಾರು 20-25 ವರ್ಷಗಳಿಂದ ಇದ್ದಿರ್ತಕ್ಕಂತಹ ಕಾಲೇಜುಗಳಿಗಿಂತ ಮುಂಚಿತವಾಗಿ ಕೇವಲ 10-11 ವರ್ಷದಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ನಮ್ಮ ಸಂಕಲ್ಪ ಕಾಲೇಜಿನಲ್ಲಿ ಅತ್ಯಂತ ವೇಗವಾಗಿ ಅಡ್ಮಿಷನ್ ಕ್ಲೋಸ್ ಆಗ್ತಕ್ಕಂಥದ್ದು ನಮ್ಮ ಕಾಲೇಜು. ಇದು ಹೆಮ್ಮೆಯಿಂದ ಹೇಳ್ಬೇಕಾಗಿತ್ತಂದ್ರೆ ಇದಕ್ಕೆ ಎಷ್ಟು ಶ್ರಮ ಇರ್ಬೋದು ಎಂಬುದು ಕೂಡ ಅಷ್ಟೇ ಆಲೋಚನೆ ಮಾಡ್ತಕ್ಕಂಥದ್ದು. ಬಹಳಷ್ಟು ಜನ ಹೇಳ್ತಾರೆ ಬಸ್ ಸ್ಟ್ಯಾಂಡಿಗೆ ಹತ್ರ ಇದೆ ಅಕ್ಕ ಹೀಗೆ ಅಂತ. ಅದು ಒಂದೇ ಕಾರಣ ಅಲ್ಲ. ಬಸ್ ಸ್ಟ್ಯಾಂಡಿಗೆ ಹತ್ರ ಇರತಕ್ಕಂಥ ಕಾಲೇಜುಗಳು 110. ಆದರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಾಗ್ತಾ ಇದೆ ಅಂದರೆ, ನಾನು ಹೆಮ್ಮೆಯಿಂದ ಮತ್ತು ಅತ್ಯಂತ ನಿಷ್ಠೆಯಿಂದ ಹೇಳ್ತಕ್ಕಂಥದ್ದು ಏನಂದರೆ, ನಮ್ಮ ಉಪನ್ಯಾಸಕ ಬಳಗ ವಿದ್ಯಾರ್ಥಿನಿಯರನ್ನ ತಮ್ಮ ಮಗಳಂತೆಯೂ ಮತ್ತು ತಮ್ಮ ಸಹೋದರಿಯಂತೆಯೂ ಪ್ರೀತಿಸಿ ಅವರನ್ನ ಅತ್ಯಂತ ಗುಣಮಟ್ಟದ ಎಜುಕೇಶನ್ ಕೊಡುವುದರ ಜೊತೆ ಅವರ ಸೇಫ್ಟಿಯಾಗಿ ಸಂಕಲ್ಪಕ್ಕೆ ಹೋದ್ರೆ ನಮಗೂ ಸೇಫ್ಟಿಯಾಗಿರುತ್ತೆ ಎಂಬ ಪರಿಕಲ್ಪನೆ ತಂದೆ ಬರುವಂತೆ ಸೃಷ್ಟಿ ಮಾಡಿರ್ತಕ್ಕಂತಹ ನಮ್ಮ ಉಪನ್ಯಾಸಕ ಬಳಗಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಬೇಕಾದ ಅವರ ಶ್ರಮ ಇದರಲ್ಲಿದೆ. ಅದರ ಜೊತೆಗೆ ಮಾರಲ್ ಎಜುಕೇಶನ್ ಎಷ್ಟು ಕೊಟ್ಟಿದ್ದವರು ಗುಣಮಟ್ಟದ ಶಿಕ್ಷಣವನ್ನು ಕೂಡ ಅಷ್ಟೇ ಕೊಟ್ಟಿದ್ದಾರೆ. ಹಾಗಾಗಿ ಬೇರೆಲ್ಲ ಕಾಲೇಜುಗಳು ನಿರೀಕ್ಷೆ ಮಾಡಿದಷ್ಟು ರ್ಯಾಂಕ್ಗಳು ಬರದೇ ಇದ್ದರೆ ನಮ್ಮ ಕಾಲೇಜಿನಲ್ಲಿ ನಿರೀಕ್ಷೆ ಮಾಡ್ತಕ್ಕಂತಹ ರ್ಯಾಂಕ್ಗಳೇ ಬರ್ತವೆ. ಪ್ರಥಮ ರ್ಯಾಂಕ್ ಗಳಿಸಿರ್ತಕ್ಕಂಥದ್ದಿದೆ, ಗೋಲ್ಡ್ ಮೆಡಲ್ ತಗೊಂಡಿದ್ದ ವ್ಯವಸ್ಥೆ ಇದೆ. ಆಮೇಲೆ ಇಲ್ಲಿ ಸಬ್ಜೆಕ್ಟ್ ವೈಸ್ ತಗೊಂಡಾಗ ಕೂಡ ಅದರಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿರ್ತಕ್ಕಂತಹ ಉದಾಹರಣೆಗಳಿದ್ದಾವೆ. ಸುಮಾರು ಲಾಸ್ಟ್ ಇಯರ್ ಒಂದೇ ವರ್ಷದಲ್ಲಿ 4 ರ್ಯಾಂಕ್ಗಳನ್ನು 6 ರ್ಯಾಂಕ್ಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಹೆಮ್ಮೆ ನಮ್ಮ ಕಾಲೇಜಿಗೆ. ಇದು ತುಂಬ ಹೃದಯದಿಂದ ಹೇಳಬೇಕಾದಂತಹ ವಿಷಯ. ಹೀಗಾಗಿ ಗುಣಮಟ್ಟದ ಶಿಕ್ಷಣದ ಜೊತೆಗೇನೆ ಮಾರಲ್ ಎಜುಕೇಶನ್, ಹೆಣ್ಣು ಮಗು ಹೇಗಿರಬೇಕು, ಅವರ ನಡವಳಿಕೆಗಳು ಹೇಗಿರಬೇಕು, ಅವರ ಗುಣಗಳು ಹೇಗಿರಬೇಕು ಎಂಬುದನ್ನು ತಿದ್ದಿ ಹೇಳ್ತಕ್ಕಂತಹ, ಬುದ್ಧಿ ಹೇಳ್ತಕ್ಕಂತಹ ನಮ್ಮ ಸಂಸ್ಥೆಯ ಉಪನ್ಯಾಸಕ ಬಳಗ ಇದೆ. ಅದರ ಜೊತೆ ಅದನ್ನು ಯಶಸ್ವಿಯಾಗಿ ತೆಗೆದುಕೊಂಡು ಹೋಗ್ತಕ್ಕಂತಹ ನಾಯಕರಾಗಿರ್ತಕ್ಕಂತಹ ಸಂಕಲ್ಪ ಕಾಲೇಜಿನ ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಬಸವ
ಸರ್ ಅವರಾಗಿರಲಿ, PU ಕಾಲೇಜಿನ ಪ್ರಾಂಶುಪಾಲರ್ ಆಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರಾಗಿರಲಿ, ಅವ್ರ ಜೊತೆ ಸೇರಿ ಇಲ್ಲೇ ಇರ್ತಕ್ಕಂತಹ ಅಮಿತ್ ರೆಡ್ಡಿ ಸರ್ ಆಗಿರಲಿ, ಅಥವಾ ನಮ್ಮ ಮ್ಯಾನೇಜ್ಮೆಂಟಿನ ನಮ್ಮಲ್ಲಿ ಯಾವುದೇ ವಿಷಯಗಳು ಬಂತಂದ್ರೆ ಆಂತರಿಕವಾಗಿ ಚರ್ಚೆ ಮಾಡಿದಾಗ ಇವರು ಯಾವತ್ತೂ ನಮ್ಮ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳ ಭವಿಷ್ಯದ ನಿರ್ಧಾರವನ್ನ ಮತ್ತು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ ಹೊರತು ಬೇರೆ ಏನನ್ನೂ ಅಲ್ಲ. ವಿ ಆರ್ ನಾಟ್ ಥಿಂಕಿಂಗ್ ಇನ್ ಕಮರ್ಷಿಯಲ್ ವೇ ಇನ್ ಮೀಟಿಂಗ್. ಅಷ್ಟು ಎಸ್ಪೆಷಲಿ ನಾನು ಮಾತಾಡ್ತಾ ಇರ್ಬೇಕಾದಾಗ ನಮ್ಮನ್ನು ಕೇಳ್ತಕ್ಕಂಥದ್ದು ಬಹಳಷ್ಟು ನಾವು ಉಪನ್ಯಾಸಕರ ಕಲ್ತಾಗ ಕೂಡ ಕೇಳ್ತಕ್ಕಂಥದ್ದು ನಾನಿಷ್ಟೇ, ಹೇಗಿದ್ದೀರಾ, ಎಜುಕೇಶನ್ ಹೆಂಗಿದೆ, ಮಕ್ಕಳು ಹೆಂಗೆ ಓದ್ತಾ ಇದ್ದಾರೆ, ಈ ವಿಷಯಗಳನ್ನು ಬಹಳಷ್ಟು ಚರ್ಚೆ ಮಾಡ್ತಾ ಇರ್ತಾರೆ. ಅದು ಇಂಪ್ಲಿಮೆಂಟ್ ಮಾಡ್ಬೇಕಾಗಿತ್ತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಉಪನ್ಯಾಸಕರಿಗೆ ಅವ್ರ ಶ್ರಮ, ಅವ್ರ ಪರಿಶ್ರಮ ಇರಲಿಲ್ಲ ಅಂದ್ರೆ ನಾವು ಏನ್ ಅನ್ಕೊಂಡಿದ್ವು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯತೆ ಇರಲ್ಲ. ಶ್ರಮದಿಂದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಬಹಳಷ್ಟು ತಂದೆ ತಾಯಿಗಳು ಸಂಕಲ್ಪ ಕಾಲೇಜಿಗೆ ನಂಬಿ ಇದರ ಮೇಲೆ ಅತ್ಯಂತ ಹೆಚ್ಚು ನಂಬಿಕೆಯನ್ನು ಇಟ್ಟುಕೊಂಡು ಈ ಕಾಲೇಜಿಗೆ ಅಡ್ಮಿಷನ್ ಮಾಡಬೇಕಾದಾಗ ಆ ವಿಷಯಗಳನ್ನ ಅವರು ಪ್ರತ್ಯೇಕ ಆಗಿರುತ್ತೆ, ಬೇರೆ ವಿಚಾರ ಮಾಡೋದು ಬೇಕಾಗಿಲ್ಲ ಎಂಬ ನಂಬಿಕೆಯನ್ನು ಉಳಿಸಿಕೊಂಡಿದ್ದೀವಲ್ಲ, ದುಡ್ಡಿಗಿಂತ ಜಾಸ್ತಿಯಾಗಿ ನಾವು ನಂಬಿಕೆಗೆ ಅರ್ಹರಾಗಿದ್ದೀವಿ ಎಂಬುದಕ್ಕೆ ಹೆಮ್ಮೆ ಆಗುತ್ತೆ. ಆ ಒಂದು ವ್ಯವಸ್ಥೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಅದ್ರ ಜೊತೆ ಇಷ್ಟು ನಮ್ಮ ಕಾಲೇಜಿಗೆ ಅಡ್ಮಿಷನ್ ಕ್ಲೋಸ್ ಆಗ್ತಾ ಇದ್ರು ಕೂಡ PUC ಕಾಲೇಜ್ ಆಗಿರಲಿ ಅಥವಾ ಡಿಗ್ರಿ ಕಾಲೇಜ್ಗೆ ಆಗಲಿ ಅಡ್ಮಿಷನ್ ಏನು ಬರೋಲ್ಲ, ನಮಗೆ ಫುಲ್ ಆಗ್ತಾ ಇದ್ದಾವೆ, ಬಹಳಷ್ಟು ನಿರೀಕ್ಷೆ ಮಟ್ಟದಲ್ಲಿ ಬರುತ್ತೆ. ಆದರೂ ಇವತ್ತಿಗೂ ನಾವು ಹಳ್ಳಿಗಳಲ್ಲಿ ಕ್ಯಾನ್ವಾಸ್ ಮಾಡೋದು ಬಿಟ್ಟಿಲ್ಲ. ಯಾಕೆ ಹೋಗ್ತಾ ಇದ್ದಾರೆ ಅಂದ್ರೆ ಒಂದೊಂದು ಸಲ ನಾನು ವಿಚಾರ ಮಾಡಿದೆ, ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಯಾಕೆ ಇವತ್ತಿಗೂ ಪ್ರತಿ ಪಾಲಕರನ್ನು ಭೇಟಿ ಆಗ್ತಾರೆ, ಪ್ರತಿ ವಿದ್ಯಾರ್ಥಿನಿಯರನ್ನು ಭೇಟಿ ಆಗ್ತಾರೆ. ಅವರನ್ನ ಭೇಟಿಯಾಗಿ ಅವ್ರನ್ನ ಕೇಳ್ತಾರೆ, ನಿಮ್ಮ ಮಗುವಿನ ಎಜುಕೇಶನ್ ಬಗ್ಗೆ ನಿಮಗೇನಾದ್ರೂ ಕಂಪ್ಲೇಂಟ್ ಇದೆನಾ, ಏನಿದೆ ಏನು ಅಂತೇಳಿ ಸ್ವಯಂ ಪ್ರೇರಿತರಾಗಿ ಅವರೆಲ್ಲವನ್ನು ಕಲೆಕ್ಟ್ ಮಾಡ್ತಾರೆ. ಅವೆಲ್ಲವನ್ನು ಕಲೆಕ್ಟ್ ಉಪನ್ಯಾಸಕ ಬಳಗ ಇದೆ, ಅವರನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ನಾವಿಕರಿದ್ದಾರೆ. ಇವೆಲ್ಲ ಸುಂದರವಾದ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದೆ. ಹೀಗಾಗಿ ನಮ್ಮಲ್ಲಿ ಒಂದೇ ಕೊರತೆ, ಅದು ಇನ್ಫ್ರಾಸ್ಟ್ರಕ್ಚರ್ ಆಗಬಹುದು. ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಈಡೇರಿಸುವುದಕ್ಕೆ ಸುಕಾಲ ಈಗ ಬಂದಿದೆ ಅಂತ ಅನಿಸ್ತಾ ಇದೆ. ಕೆಲವು ವರ್ಷಗಳಲ್ಲಿ ಅದರ ಅನುಭವವನ್ನು ಮತ್ತು ಅದರ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಡುವುದಕ್ಕೆ ಕಟಿಬದ್ಧರಾಗಿದ್ದೀವಿ ಅಂತೇಳಿ ತಿಳಿಸ್ತಾ, ಎಲ್ಲ ನಮ್ಮನ್ನು ನಂಬಿ ಮತ್ತು ನಮ್ಮ ವ್ಯವಸ್ಥೆಯನ್ನು ನಂಬಿ ಪ್ರಥಮ ವರ್ಷಕ್ಕೆ ಪದಾರ್ಪಣೆ ಮಾಡಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ಅಧ್ಯಕ್ಷನಾಗಿ ನಿಮ್ಮನ್ನು ತುಂಬ ಹೃದಯದಿಂದ ನಮ್ಮ ಕುಟುಂಬಕ್ಕೆ ಸ್ವಾಗತ ಮಾಡಿಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಬದುಕು ಬಂಗಾರವಾಗಿರಲಿ. ಸಂಕಲ್ಪದೊಂದಿಗೆ ನಿಮ್ಮ ಜೀವನ 3 ವರ್ಷಗಳ ಕಾಲ ಅತ್ಯಂತ ಸುಖಕರವಾಗಿರಲಿ. ನಿಮ್ಮ ವಿದ್ಯೆ ಮತ್ತು ವೃತ್ತಿಗೆ ನಾವು ಉದ್ಘಾಟನಾ ಭಾಷಣಕ್ಕೆ ವಿರಾಮ ಕೊಡುವೆ. ಒಂದು ಗಿಡಕ್ಕೆ ಪರಿಪೂರ್ಣವಾದ ಪೋಷಕಾಂಶ ನೀಡಿದರೆ ಮಾತ್ರ ಆ ಗಿಡ ಸಮೃದ್ಧವಾಗಿ ಬೆಳೆಯಲು ಸಾಧ್ಯ. ಅದೇ ರೀತಿ ನೀತಿ ತತ್ವಗಳನ್ನು ದಾರಿ ಎರೆಯುವ ಮೂಲಕ ಬೋಧನೆ ಮಾಡುವ
ನಾನು ಡಿಗ್ರಿ ಫಸ್ಟ್ PUC ಇಲ್ಲೇ ಓದಿರೋದು. PUC ಓದಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ಅಯ್ಯೋ ಗೋಲ್ಡನ್ ಕಾಲೇಜಿಗೆ ಹಚ್ತಿಲ್ಲ ಅಂತ, ಅಯ್ಯೋ ಇದು ಗೋಲ್ಡನ್ ಕಾಲೇಜಿಗೆ ಹಚ್ತಿಲ್ಲ ಅಂತ. ನಾನು ಗೋಲ್ಡನ್ ಅದನ್ನ ಬಿಲ್ಡಿಂಗ್ ನೋಡಿ ಹಚ್ಚಿದ್ದಿಲ್ಲ, ಒಳಗಿರೋ ಶಿಕ್ಷಣ ಮಾತ್ರ ಹಚ್ಚಿದ್ದೀನಿ ಅಂತ ಹೇಳಿ. ಆಮೇಲೆ ನಾವು ಯಾವುದೇ ಒಂದು ವ್ಯಕ್ತಿ ಅಥವಾ ಸಮಸ್ಯೆ ಬಗ್ಗೆ ಮಾತಾಡ್ಬೇಕಂದ್ರೆ ಅದು ಒಳಗಿನ ಅದರ ಕುರಿತು ಮಾಹಿತಿ ಕಲೆ ಆಗಿದ ಮೇಲೆ ಅದ್ರ ಬಗ್ಗೆ ತಪ್ಪು ಮತ್ತು ಸರಿ ಅಂತ ತಿಳ್ಕೊಂಡು ಮಾತಾಡ್ಬೇಕು. ಇಲ್ಲಿ ನನ್ನ ಗೆಳತಿಯರೇ ಕುಂತಾರ ನನಗೆ ಹೇಳ್ತಿದ್ರು, ಅಯ್ಯೋ ಗೋಲ್ಡನ್ ಕಾಲೇಜಿಗೆ ಹಚ್ಚಿರಂತ. ಇವಾಗ ಡಿಗ್ರಿ ಫಸ್ಟ್ ಅಡ್ಮಿಷನ್ ಇಲ್ಲಿ ನಮ್ಮ ಕಾಲೇಜಿಗೆ ತಗೊಂಡಾರ, ಬಹಳ ಹೆಮ್ಮೆ ಅನ್ಸಕತ್ತೈತಿ. ನಮ್ಮ ಕಾಲೇಜಿಗೆ ಹೊಗಳಿದರು, ನಮ್ಮ ಕಾಲೇಜಿಗೆ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರಲ್ಲ ಅಂತ ಬೇಜಾರಾಗಿತ್ತು. ಬಟ್ ಆಮೇಲೆ ಅನಿಸಿತು ನಮ್ಮ ಕಾಲೇಜಿನ ಬಗ್ಗೆ ಮಾತಾಡಿದ್ರು. ಅವ್ರಿಗೆ ಹೇಳ್ಬೇಕಂದ್ರೆ ನೀವು ನಮ್ಮ ಕಾಲೇಜ್ ಬಗ್ಗೆ ಒಂಥರ ಮನಸ್ಸಿಗೆ ಬೇಜಾರಾಗಿ ಮಾತಾಡಿದ್ರಲ್ಲ, ಇವಾಗ ನೀವು ಅಲ್ಲಿ ಬಂದು ಹಚ್ಚಿರ ಅಂತ ಹೇಳ್ಬೇಕಂತ ಅನ್ಸಿತ್ತು. ಬಟ್ ಹೇಳ್ಬಾರ್ದು, ಅವ್ರು ಆಯ್ಕೆಯವರು. ಆದ್ರೆ ಹೇಳೋಕ್ಕಿಂತ ಮುಂದೆ ಒಬ್ಬರ ಬಗ್ಗೆ ಅಥವಾ ಹೇಳೋಕ್ಕಿಂತ ಮುಂಚೆ ಅವ್ರ ಬಗ್ಗೆ ನಾವು ತಿಳ್ಕೊಂಡು ಹೇಳ್ಬೇಕು. ಅದೇ ತರ ನಾವು ಯಾವುದು ಕೆಟ್ಟದಾಗಿ ನೋಡ್ಬಾರ್ದು. ನಾವು ಒಳ ನೋಟವನ್ನು ನೋಡಿ ಬರೀ ಹೊರ ನೋಟ ನೋಡಿ ನಾವು ಆಯ್ಕೆ ಮಾಡ್ಕೊಂತೀವಿ. ಹೊರ ನೋಟ ನೋಡಿ ಆಯ್ಕೆ ಮಾಡ್ಕೊಬಾರ್ದು. ಒಳಗಡೆ ಹೋಗಿ ಅದರ ಬಗ್ಗೆ ಮಾಹಿತಿ ಕಲೆ ಹಾಕಿದ ಮೇಲೆ ಅದರ ಬಗ್ಗೆ ನಾವು ತಿಳ್ಕೊಂಡ ಮೇಲೆ ಇದು ಅವು ತಪ್ಪು ಸರಿ ಅಂತ ಗುರುತಿಡಬೇಕು. ಅದೇ ರೀತಿ ನಾನು PUC ಇಲ್ಲೇ ಹೋದ್ಮೇಲೆ PUC ಅಲ್ಲೇ ಹೋದಾಗ ಮತ್ತೆ ಡಿಗ್ರಿ ಎದಕ್ಕೆ ಓದ್ತಿ ಮತ್ತೆ 5 ವರ್ಷ ಆಗುತ್ತೆ, 3 ವರ್ಷ ಐತಿ ಅಂತ. 3 ವರ್ಷ ಅಲ್ಲ, ಇನ್ನು 6 ವರ್ಷ ಆತ ಅದೇ ಕಾಲೇಜಿನಾಗ ಓದಿ ನಾನೊಂದು ಸಾಧನೆ ಮಾಡಿ ನಮ್ಮ ಕಾಲೇಜಿನ ಗೌರವ ಹೆಚ್ಚು ಮಾಡ್ಬೇಕಂತ ನಾನು ಬಂದಿದ್ದೇನೆ. ಬಂದಾಗ ಭಯ ಆಗುವುದು ಸಹಜ. ಆ ಭಯದಿಂದಲೇ ನಮ್ಮ ಮುಂದಿನ ನಡೆ ಇರುತ್ತೆ. ಹಾಗೆ ನೀವು ಪ್ರಥಮ ವರ್ಷ ಅಡ್ಮಿಷನ್ ಮಾಡಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಏನ್ ಹೇಳೋದಂದ್ರೆ, ನಿಮ್ಮ ಕನಸಿಗೆ ಇದು ಒಂದು ಸಾಕ್ಷಿ ಆಗ್ಲಿ ಕಾಲೇಜ್ ಅಂತ ಹೇಳುತ್ತೆ. ನಿಮ್ಗೆ ಎಷ್ಟೇ ಭಯ ಇದ್ರು, ಎಷ್ಟೇ ಏನೇ ಟೆನ್ಷನ್ ಇದ್ರು ನಮ್ಮ ಹತ್ರ ಹೇಳ್ಕೊಳ್ರಿ. ಸರ್ ಎಲ್ಲ ಅದಕ್ಕೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರ ಅವರು. ಈ ಕಾಲೇಜಿನಲ್ಲಿ ನಿಮ್ಮ ಪ್ರಯಾಣವು ಸಂತೋಷ, ಸಂಗೀತ, ಉತ್ಸಾಹ ಮತ್ತು ಶಾಶ್ವತ ನೆನಪುಗಳಿಂದ ತುಂಬಿರಲಿ ಎಂದು ಹಾರೈಸುತ್ತೇನೆ. ನಿಮ್ಮೆಲ್ಲರಿಗೂ ಈ ಹೊಸ ಅಧ್ಯಾಯದ ಜೊತೆಗೆ ಉತ್ತಮ ಭವಿಷ್ಯವನ್ನು ಹಾರೈಸುತ್ತೇನೆ. ಇಷ್ಟು ಹೇಳ ಬದಲಿ ಕಡೆ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ ಅನ್ಕೊಂತಾನ. ಅವಾಗ ಇಂಟರ್ವ್ಯೂಗೆ ಅಂತ ಹೋಗ್ತಾನ. ಫಸ್ಟಿಗೆ ಎಂಟ್ರೆನ್ಸ್ ಅಲ್ಲಿ ಲೈಟ್ ಆನ್ ಮಾಡಿರ್ತಾರೆ. ಇಂಥ ಬೆಳಕಿನೊಳಗ ಯಾರು ಲೈಟ್ ಆನ್ ಮಾಡ್ಯಾರ ಅಂತ ಹೇಳಿ ಅದನ್ನ ಆಫ್ ಮಾಡಕ್ ಹೋಗ್ತಾರ. ನೆಕ್ಸ್ಟ್ ಅದಕ್ಕಿಂತ ಮುಂದೆ ಬರ್ತಾರ. ಅಲ್ಲಿ ಕಸ ಬಿದ್ದಿರುತ್ತ, ಅದನ್ನ ಕಸದ ಪುಟ್ಟಿಗೆ ಹಾಕ್ತಾರ. ಅದನ್ನ ತಂದೆ ತಾಯಿ ಹೇಳ್ಕೊಟ್ಟಿರ್ತಾರ, ಎಲ್ಲಿ ಲೈಟ್ ಆಫ್ ಆನ್ ಆಗಿರುತ್ತೋ ಬೆಳಕಿನಲ್ಲಿ ಅಲ್ಲಿ ಆಫ್ ಮಾಡ್ಬೇಕಂತ. ಅವರಪ್ಪ ಹೇಳ್ತಾನ, ಕಸ ಎಲ್ಲಿ ಬಿದ್ದಿರುತ್ತ ನೀನ್ ಸ್ವಚ್ಛ ಮಾಡ್ತೇನೆ, ನಿಮ್ಮಮ್ಮ ಸ್ವಚ್ಛ ಮಾಡ್ತಾಳ, ಎಲ್ಲಿ ಬಿದ್ದಿರುತ್ತ ಅಲ್ಲಿ ಎತ್ತಿ ಹಾಕ್ಬೇಕಂತ ಹೇಳ್ತಾನ. ಮುಂದೆ ಬರ್ತಾ ನೀರ್ ಆನ್ ಆಗಿರುತ್ತ, ನೀರ್ ಸುಮ್ಮನೆ ವೇಸ್ಟ್ ಆಗ್ತಿರುತ್ತ. ಅವ್ರ ತಾಯಿ ಹೇಳ್ಕೊಟ್ಟಿರ್ತಾಳ ಏನಂತಂದ್ರೆ, ಸುಮ್ಮನೆ ವೇಸ್ಟ್ ಮಾಡ್ತಕ್ಕಂಥ ನೀರನ್ನ ಎಲ್ಲೇ ಹೋದ್ರು ಆಫ್ ಮಾಡಂತ ಹೇಳ್ತಿರ್ತಾಳ. ಅದರಿಂದ ಒಳಗ ಆಫ್ ಮಾಡಿ ಒಳಗ್ ಬರ್ತಾನ. ಅವಾಗ ಅವ್ರು ಇಂಟರ್ವ್ಯೂ ಮಾಡ್ತಕ್ಕಂಥವ್ರು ಅವ್ರು ಕೊಡ್ತಕ್ಕಂಥ ಫೈಲ್ ಅನ್ನ ಬದಿಗಿಟ್ಟು ಇವಾಗ ಸೆಲೆಕ್ಟೆಡ್ ಅಂತ ಹೇಳ್ತಾರೆ. ಆಗ ಆಶ್ಚರ್ಯ ಆಗುತ್ತೆ, ಯಾಕೆ ಇವರು ನನಗೆ ಇಂಟರ್ವ್ಯೂ ಮಾಡ್ಲಾಕ ಮುಂಚಕ ಹೇಳಿ ಸೆಲೆಕ್ಟ್ ಆಗಲಿ ಅಂತ ಹೇಳಿದ್ರು ಅಂತ ಯೋಚನೆ ಮಾಡ್ತಾನ. ಅವಾಗ ಅವ್ರು ಹೇಳ್ತಾರ, ಈ ಯಾವ ಇಂಟರ್ವ್ಯೂ ಇದ್ದಿಲ್ಲ ಇವತ್ತು, ನಾವು ಬೇಕಂತನ ಲೈಟ್ ಆಫ್ ಮಾಡಿ ಅಲ್ಲಿ ಕಸ ಚೆಲ್ಲಿ ನೀರ್ ಫೋನ್ ಮಾಡಕ್ ಬಿಟ್ಟಿದ್ವಿ. ಯಾರು ಒಳಗಿಂದ ಆಫ್ ಮಾಡ್ಕೊಂಡ್ ಬರ್ತಾರ ಅವರಿಗೆ ಈ ಜಾಬ್ ಅಂತ ಅನ್ಕೊಂಡಿದ್ವಿ. ಫಸ್ಟ್ ಕೆಲಸ ಸಿಗೋಕಿನ ಮುಂಚೆ ಈ ಕಂಪ್ನಿಯನ್ನ ಏಕೆ ಅವರು ಮುಂದಕ್ಕೆ ತಗೊಂಡು ಹೋಗ್ತಾರ ಅನ್ನೋದು ಮುಖ್ಯವಾಗಿರುತ್ತ. ಅದಕ್ಕೆ ನೀವು ಸೆಲೆಕ್ಟ್ ಆಗಿ ಅಂತ ಹೇಳ್ತಾರೆ. ಇದು 2 ಅಕ್ಷರ ಕಡಿಮೆ ಕಲ್ತು ಚಿಂತಿಲ್ಲಮ್ಮ, ಚೆನ್ನಾಗಿ ವಿದ್ಯೆ ಜೊತೆ ಗಿಣೆ ಇರ್ಲಿ ಅಂತ ಹೇಳ್ತಾರಲ್ಲ, ಅದನ್ನು ನಂಗೆ ಇಲ್ಲಿ ಸಿಗುತ್ತಲ್ಲ ಒಂದು ಕಾರಣಕ್ಕೆ ನಾನು ಈ ಕಾಲೇಜಿಗೆ ಅಂಬಲಿಸ್ಕೊಂಡು ಬಂದಿನಿ. ಕಾಲೇಜಿನಾಗ ಒಂದ್ ಸ್ವಲ್ಪ ದಿನ ಅಡ್ಮಿಷನ್ ಲೇಟ್ ಆಗಿ ಮಾಡಿಸಿದೆ. ಪಪ್ಪ ನಾನು ಏನಾದ್ರೂ ಈ ಕಾಲೇಜ್ನಾಗ ನಂಗೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಬೇರೆ ಕಾಲೇಜ್ ಹೋಗಲ್ಲ ಪಪ್ಪ, ಬೇಗ ಹೋಗೋ ಅಡ್ಮಿಷನ್ ಮಾಡಿಸ್ತಾರಮ್ಮ ಅಂತೇಳಿ ಈ ಕಾಲೇಜಿಗೆ ನಮ್ಮ ಪಪ್ಪನ
ಚೆನ್ನಾಗಿ ಮಾಡ್ತೀರಿ, ಸ್ಪೋರ್ಟ್ಸ್ ಚೆನ್ನಾಗಿ ಮಾಡ್ತೀರಿ. We are now so far from final year and you are the freshers now. Today we are welcoming you heartily and heartfully we are welcoming you. Behalf of all the seniors and faculty, welcome to everyone. Thank you. ಒಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಸಹಕಾರ್ಯದರ್ಶಿಯಾಗಿ ನನ್ನ ಈ ವೇದಿಕೆಯಲ್ಲಿ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸ್ತೀನಿ. ಮೊದಲನೇದಾಗಿ ನಾನು ಓದಿದ್ದು ಫಸ್ಟ್ ಇಯರ್ PUC ಹೊಸಪೇಟೆಯಲ್ಲಿ ಓದಿದ್ದೆ. ಅದು ಕಾಮರ್ಸ್ ಓದಿದ್ದೆ. ನಾನು ಫಸ್ಟ್ ಇಯರ್ ಅಡ್ಮಿಷನ್ ಮಾಡ್ತಿದ್ದು ಕಾಮರ್ಸ್. ಮತ್ತೆ ಕೆಲವು ಕಾರಣಗಳಿಂದಾಗಿ ನಾನು ಸಂಕಲ್ಪ ಕಾಲೇಜ್ ಅಂದ್ರೆ ನಾನು ಅಂತಿದ್ದೂರು ಕೂಡ ಗಂಗಾವತಿನೇ. ಆದ್ರೆ ಮತ್ತೆ ನಾನು ಗಂಗಾವತಿ ಸಂಕಲ್ಪ ಕಾಲೇಜ್ಗೆ ಕಾಮರ್ಸ್ ಅಡ್ಮಿಷನ್ ಮಾಡಿಸಿದೆ. ಸ್ಟಾರ್ಟಿಂಗ್ ಭಯ ಇತ್ತು, ಯಾವ ತರ ಇರುತ್ತೆ ಗೊತ್ತಿಲ್ಲ ಅಂತ. ಆದ್ರೆ ನಾನು ಯಾವ ರೀತಿ ಬಯಸಿದ್ದೆ ಅದೇ ರೀತಿ ಕಾಲೇಜ್ನ ನಾನು ಅಡ್ಮಿಷನ್ ಮಾಡಿಸಿದೆ ಅನ್ನೋದು ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು. ಹಾಗೆ ಎಲ್ಲಾ ಸರ್ಸ್ಗಳು ಅಷ್ಟೇ ಪ್ರೋತ್ಸಾಹ ಮತ್ತು ಬೆಂಬಲವಾಗಿ ನಿಂತು ತುಂಬಾನೇ ಪ್ರೋತ್ಸಾಹ ನೀಡಿದ್ರು. ಚೇಂಜ್ ಆಫ್ ಕಾಲೇಜಿಂದ ಬಂದ್ರು ಸಹ ನನಗೆ ಎಷ್ಟು ಪ್ರೋತ್ಸಾಹ ರೀತಿಯಾಗಿ ನಿಂತು ನಾನು ಡಿಸ್ಟಿಂಕ್ಷನ್ ಬರುವ ಮುಖಾಂತರ ನಾನು ಕಾಲೇಜ್ಗೆ ಹೆಸರಾದೆ ಅಂತಾನೆ ಹೇಳ್ಬೋದು. ತುಂಬಾನೇ ಖುಷಿ ಆಯ್ತು. ನಂತರ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ ನಂತರ ನನಗೆ ಯಾವ ಕಾಲೇಜ್ ಕೂಡ ನೆನಪಾಗಲಿಲ್ಲ. ನಾನು ಸಂಕಲ್ಪ ಕಾಲೇಜ್ ಅಡ್ಮಿಷನ್ ಮಾಡಿದೆ. ಆಗ ನಾನು ಕಾಮರ್ಸ್ ಮಾಡಿದೆ, ಬಟ್ ಬಿಕಾಮ್ ಹಚ್ಚಲಿಲ್ಲ, BA ಅಷ್ಟೇ. ಅದೇ ಎಲ್ರಿಗೂ ಡೌಟ್, ಕಾಮರ್ಸ್ ಮಾಡಿದ ಹುಡುಗಿ ಬಿಕಾಮ್ ಹಚ್ಚಬೇಕಿತ್ತು, BA ಹಚ್ಚಿದಲ್ಲ ಅಂತ. ಆದ್ರೆ ಸರ್ಸ್ಗಳಿಗೆಲ್ಲ ಬೇಜಾರಾಗಿರ್ಬೋದು. ಬಟ್ ಆದ್ರೆ ನನ್ನ ಕೆಲವು ಒಂದು ನಿರ್ಧಾರಗಳಿಂದ ಕೆಲವು ಗುರಿ ಉದ್ದೇಶಗಳಿಗಾಗಿ ನಾನು BA ಅಡ್ಮಿಷನ್ ಮಾಡಿಸಿದೆ. ಅದಾದ ನಂತರ BA ಅಡ್ಮಿಷನ್ ಮಾಡಿಸಾದ್ಮೇಲೆ ಒಂದು ಮಂತ್ ಆಯ್ತು ಕಾಲೇಜ್ ಬರ್ತಾ. ಆಗ ಮಂಜುನಾಥ್ ಸರ್ ಕೇಳಿದ್ರು, ನೀನ್ ಯಾಕಮ್ಮ ಕಾಲೇಜ್ ಬರಲ್ಲ ಅಂತ ಕೇಳಿದ್ರು. ಆದ್ರೆ ನನಗೆ ಇಲ್ಲ ಸರ್, ನಾನು BA ಅಡ್ಮಿಷನ್ ಮಾಡ್ತೀನಲ್ಲ ಸರ್ ಅಂತಂದೆ. ಪಾಪ ಅವರಿಗೆ ಗೊತ್ತಿರ್ಲಿಲ್ಲ. ಆದ್ರೂ ಸಹ ಈ ಎಲ್ಲಾ ನನ್ನ ಅಧ್ಯಾಪಕರ ಬಳಗ ಆಗಿರ್ಬೋದು, ನನ್ನ ಆಡಳಿತ ಮಂಡಳಿನೇ ಆಗಿರ್ಬೋದು, ತುಂಬಾ ಎಷ್ಟು ಪ್ರೋತ್ಸಾಹ ನೀಡಿದ್ರಂದ್ರೆ ನೈತಿಕವಾಗಿ ಧೈರ್ಯ ತುಂಬಿದ್ರು. ನಾನು ಕಾಮರ್ಸ್ ಇಂದ BA ಅಡ್ಮಿಷನ್ ಮಾಡ್ತಿದ್ರು ಸಹ ಯಾವ ಕೋರ್ಸ್ ಮುಖ್ಯ ಆಗಿರೋದಿಲ್ಲ. ಇಲ್ಲಿ ನಾವು ಏನ್ ಓದ್ತೀವಿ, ನಮ್ಗೆ ಎಷ್ಟು ಪ್ರೋತ್ಸಾಹ ಸಿಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ನಾವು ಯಾವ ಒಂದು ಉದ್ದೇಶದಿಂದ ನಾವು ಅಡ್ಮಿಷನ್ ಯಾವ ಕೋರ್ಸ್ ತಗೊಂಡಿದೀವಿ ಆ ಒಂದು ಉದ್ದೇಶವನ್ನ ಪೂರ್ಣಗೊಳಿಸೋದು ಮುಖ್ಯ ಆಗಿರುತ್ತೆ. ಆ ಒಂದು ನನ್ನ ಒಂದು ಗುರಿ ಉದ್ದೇಶಗಳನ್ನ ಪೂರೈಸುವಲ್ಲಿ ಮತ್ತು ನನ್ನ ಕನಸುಗಳನ್ನು ಪೂರೈಸುವಲ್ಲಿ ನನ್ನ ಎಲ್ಲಾ ಅಧ್ಯಾಪಕರ ಬಳಗ ಹಾಗೂ ಆಡಳಿತ ಮಂಡಳಿಯವರು ಅಷ್ಟೇ ಪ್ರೋತ್ಸಾಹವನ್ನು ಸಹ ನೀಡಿದ್ರು. ಮಹಿಳಾ ಕಾಲೇಜು ಇವತ್ತು 650 ವಿದ್ಯಾರ್ಥಿಗಳಿಂದ ತುಂಬಿ ಗುಣಮಟ್ಟದ ಶಿಕ್ಷಣದತ್ತ ದಾಪುಗಾಲಿಡ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ನಾವು ಹಾರ್ದಿಕವಾದ ಸ್ವಾಗತವನ್ನು ವೈಯಕ್ತಿಕವಾಗಿ ಆಡಳಿತ ಮಂಡಳಿಯ ಪರವಾಗಿ, ಎಲ್ಲ ಉಪನ್ಯಾಸಕರ ಪರವಾಗಿ ಮತ್ತು ಎಲ್ಲ ಸೆಕೆಂಡ್ ಇಯರ್ ಮತ್ತು ತೃತೀಯ ವರ್ಷದ ವಿದ್ಯಾರ್ಥಿಗಳಿಂದ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಒಂದೆರಡು ವಿಷಯ ಸರಿಯಾಗಿ ಗಮನಿಸಬೇಕು. ನೀವೆಲ್ಲ ಬಹಳಷ್ಟು ನೀವು ಸರಿಯಾದ ದಾರಿಯಲ್ಲಿ ಹೋಗಬೇಕಾದ್ರೆ ನೀವು ಹೆಚ್ಚಿಗೆ ಓದೋದು ಬೇಕಾಗಿಲ್ಲ, ಏನೇನೋ ಮಾಡೋದು ಬೇಕಾಗಿಲ್ಲ. ಮೊದಲಿಗೆ ಮೊದಲಿಗೆ ಸಾಧಿಸುವುದಕ್ಕಿಂತ ಮುಂಚೆ, ಏನಾದರೂ ಮಾಡೋದಕ್ಕಿಂತ ಮುಂಚೆ ಒಂದನ್ನ ಮಾಡ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಮನೆಯನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು. ನೀವು ನಿಮ್ಮ ಕುಟುಂಬವನ್ನು ಅರ್ಥ ಮಾಡ್ಕೊಳ್ತೀರಿ, ನಿಮ್ಮ ತಂದೆ ಅರ್ಥ ಆಗ್ತಾನೆ, ನಿಮ್ಮ ತಾಯಿ ಅರ್ಥ ಆಗ್ತಾಳೆ, ನಿಮ್ಮಲ್ಲಿರ್ತಕ್ಕಂಥ ಅಣ್ಣತಮ್ಮಂದ್ರು ಅಕ್ಕಂಗಿಯರ ಅರ್ಥ ಆಗ್ತಾರೆ, ನಿಮ್ಮ ಕುಟುಂಬದ ಪರಿಸರ ಅರ್ಥ ಆಗುತ್ತೆ. ಆ ಪರಿಸರ ಅರ್ಥ ಆದ್ಮೇಲೆ, ಅದರ ಸ್ಟೇಟಸ್ ಅರ್ಥ ಆದ್ಮೇಲೆ ನಾನು ಏನ್ ಮಾಡ್ಬೇಕಂತ ನಮಗೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಯಾಕೆಂತಂದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಕಾಲೇಜು ಜೀವನ ಅದು ಒಂದು ಹುಡುಗಿಯ ತೋಟದಲ್ಲಿ ಬಂದಂಗೆ ಭವಿಷ್ಯವನ್ನು ನಿರ್ಮಾಣ ಮಾಡುತ್ತೆ. ದಾರಿ ತಪ್ಪಿದ್ರೆ ಭವಿಷ್ಯವನ್ನು ನರಕಕ್ಕೂ ಕೂಡ ಕಳುತ್ತೆ. ಎಚ್ಚರಿಕೆಯಿಂದ ನಾವು ನಡ್ಕೊಳ್ಬೇಕಾಗುತ್ತೆ. ಎಚ್ಚರಿಕೆಯಿಂದ ನಡ್ಕೊಳ್ಳುವಂತಹ ಸಂದರ್ಭಗಳಿಗೆ ವಿದ್ಯಾರ್ಥಿಗಳು ಒಂದು ನೀವು ಗಮನಿಸಬೇಕು. ಏನು ಅಂದ್ರೆ
ಪ್ರಶ್ನೆ ಹಾಕೊಳ್ಬೇಕು. ನೀವು ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿರ್ತಕ್ಕಂಥವ್ರು ಏನು ನಾನು ಯಾಕೆ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ರೆ ಅಂತ ಪ್ರಶ್ನೆ ಹಾಕೊಳ್ಬೇಕು. ಅವಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಡ್ಮಿಷನ್ ಮಾಡಿಸಿದ್ರೆ, ಯಾಕೆ ನನ್ನ ಕಾಲೇಜಿಗೆ ಹೋಗ್ಬೇಕು, ಯಾಕೆ ಕಾಲೇಜಿಗೆ ಹೋಗ್ಬೇಕು, ಯಾಕೆ ಅಡ್ಮಿಷನ್ ಮಾಡಿಸಿದ್ರೆ ಅಂದ್ರೆ ಏನಾದರೂ ಸಾಂಸ್ಕೃತಿಕ ಮಾಡಿಸಿದ್ರೆ ಅಂತ ನಿಮಗೆಲ್ಲ ಅರ್ಥ ಆದ್ರೆ ನಾವು ಯಾರೂ ಜೋಡಿಸಬೇಕಾಗಿಲ್ಲ. ಅಕ್ಷತೆ ಹೇಳಿದ್ರಲ್ಲ, ದೃಷ್ಟಿ ಬದಲಾಯಿಸಿದ್ರೆ ಮುಂದಿನ ದಿಕ್ಕೇ ಬದಲಾಗಿಬಿಡುತ್ತೆ. ಆ ದೃಷ್ಟಿ ಕೋನವನ್ನು ಇರಬೇಕಷ್ಟೇ. ಯಾಕಂದ್ರೆ ಇದರಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಶ್ರೀಮಂತರಲ್ಲ, ಬಡವರು ಅಲ್ಲ, ಮಧ್ಯಮವರ್ಗದಲ್ಲ, ಎಲ್ಲರೂ ಸೇರಿದ್ದಾರೆ. ಉಪಾಧ್ಯಕ್ಷರ ಮಾತು ಹೇಳಿದ್ರು, ನಾವು ಬಡವರಾಗಿ ಹುಟ್ಟಿರ್ಬೋದು, ಆದ್ರೆ ಬಡವರಾಗಿ ಸಾಯಬಾರ್ದು. ಆಮೇಲೆ ಒಂದು ಬಹಳ ಎಚ್ಚರಿಕೆಯ ಮಾತನ್ನು ಹೇಳಿದ್ರೆ ಗೊತ್ತಾ, ನಾವು ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಳ್ಬೇಕು. ಕೌಶಲ್ಯಗಳನ್ನ ಇವತ್ತು ಸರ್ಟಿಫಿಕೇಟ್ಗೆ ಅರ್ಹತೆ ಇದೆ ಅಷ್ಟೇ, ಆದ್ರೆ ಯೋಗ್ಯತೆ ಬರೋದು ಯಾವಾಗ ಕೌಶಲ್ಯಗಳನ್ನು ಗಳಿಸ್ತಾರೆ. ಆ ಯೋಗ್ಯತೆಗಳನ್ನು ಗಳಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ನಾವು ಮಾಡಬೇಕಾಗತ್ತೆ. ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ನೀವೇನೇ ಮಾಡ್ಬೇಕಾದ್ರೂ ಮೊದಲು ಕೆಲಸ ಕಾಣ್ರಿ ಅಂತ. ನಾನು ಹೆಂಗ್ ಚೆನ್ನಾಗಿ ಕಾಣಬೇಕು, ನಾನು ಎಂತ ಡ್ರೆಸ್ ಹಾಕಬೇಕು, ನಾನು ಹೆಂಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅನ್ನೋದ್ರ ಬಗ್ಗೆ ಕೆಲಸ ಕಾಣಬಾರ್ದು. ಇವಾಗ ನಮ್ಮ ಕಾಲೇಜಲ್ಲಿ ಒಂದು ಪ್ರೊಟೆಕ್ಷನ್ ಇದೆ ನೋಡ್ರಿ, ನೀವು ಗೊತ್ತಾಗ್ತದೆ. ಅದನ್ನು ಓದ್ತಾ ಇರ್ಬೇಕು ಅವಾಗ, ಅದು ಓದ್ತಾ ಇರ್ಬೇಕು ಅವಾಗ. ಏನ್ ಓದ್ತಾ ಇರ್ಬೇಕಂದ್ರೆ ನಿಮ್ಮ ಕನಸುಗಳ, ನಿಮ್ಮ ಸೌಂದರ್ಯದ ಬಗ್ಗೆ ಕನಸು ಕಾಣಬೇಕು, ನಿಮ್ಮ ಜೀವನದ ಬಗ್ಗೆ ಕನಸು ಕಾಣಬೇಕು. ಅವಾಗ ಜೀವನಕ್ಕೆ ಸೌಂದರ್ಯ ತಾನಾಗೆ ಬರ್ತದೆ. ನಾವು ಸೌಂದರ್ಯದ ಬಗ್ಗೆ ಕನಸು ಕಾಣ್ತಿದ್ರೆ ಬರೀ ಸೌಂದರ್ಯಕ್ಕೆ ಉಳಿಕೆಂತ ಹೋಗ್ಬೇಕಾಗತ್ತೆ, ಜೀವನವನ್ನ ಮರೆತು ಹೋಗಬೇಕಾಗುತ್ತೆ. ಕಷ್ಟ ಇರ್ತವೆ, ಕಷ್ಟ ಇರಲಾದ್ರೆ ಯಾಕಿರ್ತಾರೆ, ಕಷ್ಟಪಟ್ಟೆ ಸಾಧಿಸಬೇಕಾದವರು ಸಾಧಿಸಿದವರು ಬಹಳಷ್ಟು ಜನ ಇದ್ದಾರೆ. ಅಲ್ಲೊಂದು ಕೊಟೇಶನ್ ಇದೆ, ನಾವು ಓಡಬೇಕು, ಓಡಕ್ಕಾಗದೆ ಇದ್ರೆ ನಡಿಬೇಕು, ನಡಿಯಕ್ಕಾಗದೆ ಇದ್ರೆ ತಗೊಳ್ಳಿಕೊಂಡಾದ್ರೂ ಕೂಡ ಗುರಿ ಕಡೆಗೆ ಹೋಗುವಂತ ಪ್ರಯತ್ನವನ್ನ ನಾವು ಮಾಡಬೇಕಾಗುತ್ತೆ. ಯಾರು ಏನು ಬಂದು ಕೊಡೋದಿಲ್ಲ, ಸುಮ್ಮನೆ ಬಂದ್ರೆ ನಮ್ಗೆ ಯಾರು ಏನು ಬಂದು ಕೊಡೋದಿಲ್ಲ. ಸ್ವಲ್ಪ ಗಳಿಸಿಕೊಳ್ಳುವ ಪ್ರಯತ್ನವನ್ನ ನಾವು ಮಾಡಬೇಕಾಗುತ್ತೆ ನಮ್ಮ ಕೆಲಸ. ಈಗ ನೀವು ಹೇಗೆ ಅಂದ್ರೆ ಒಂದು ಬೀಜ ಇದ್ದ ಹಾಗೆ, ಆ ಬೀಜ ಒಳಗಿರುವ ಶಕ್ತಿ ನಮ್ಗೆ ದೂರ ನೋಡಿದ್ರೆ ಗೊತ್ತಾಗೋದಿಲ್ಲ. ಅದಕ್ಕೊಂದು ಸಂಘ ಬೇಕು. ಈಗ ನೀವೆಲ್ಲ ವ್ಯಕ್ತಿಗಳು, ನಿಮ್ಮಲ್ಲಿ ವ್ಯಕ್ತಿತ್ವ ಇದೆ, ಆದ್ರೆ ಆ ವ್ಯಕ್ತಿತ್ವಕ್ಕೆ ಒಂದು ಅವಕಾಶ ನಿಮಗೆ ಇನ್ನೂ ಸಿಗ್ಬೇಕಾಗಿದೆ, ಅವಕಾಶಗಳನ್ನು ಹೋಗಬೇಕಾಗಿದೆ. ಈಗ ಬೀಜವನ್ನು ಒಂದು ಮಣ್ಣಲ್ಲಿ ಇಟ್ಟು ನೋಡಿ, ಆ ಮಣ್ಣಲ್ಲಿರುವಂತಹ ಮಿನರಲ್ಸ್ ಅಥವಾ ಪ್ರೋಟೀನ್ಸ್ ಅಥವಾ ಒಂದು ನೀರು ಅಥವಾ ಗಾಳಿ ಬೆಳಕಿನಿಂದ ಎಷ್ಟು ಅದ್ಭುತವಾದ ಒಂದು ಮರವಾಗಿ ಹೂವು ಮತ್ತು ಫಲ ಕೊಡ್ಲಿಕ್ಕೆ ಶುರುವಾಗುತ್ತೆ. ಹಾಗೆ ಇಲ್ಲಿರುವಂತಹ ಎಲ್ಲ ಉಪನ್ಯಾಸಕರು ನಿಮಗೆ ನಿಮ್ಮ ಬದುಕಿಗೆ ಒಂದು ಉತ್ತಮ ಮಾದರಿ ಮತ್ತು ಆದರ್ಶ. ಅವರು ಉತ್ತಮ ಬೋಧನೆಯಿಂದ ಅಥವಾ ಅವರೇನು ನಿಮಗೆ ಮೋಟಿವೇಶನ್ ಮಾಡ್ತಾರೆ, ಇದು ಕೇವಲ ನಿಮಗೆ ಎಜುಕೇಶನ್ ಅಷ್ಟೇ ಅಲ್ಲ, ನಿಮ್ಮ ಬದುಕನ್ನು ಕೂಡ ಕಟ್ಟಿಕೊಳ್ಳಿಕ್ಕೆ ನಮ್ಮ ಸಂಕಲ್ಪ ಮಹಾವಿದ್ಯಾಲಯ ಉತ್ತಮ ಒಂದು ವ್ಯವಸ್ಥೆಯನ್ನು ಕೂಡ ನಿಮಗೆ ಕೊಡ್ತಾ ಇದೆ. ಇದನ್ನೆಲ್ಲವನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಮಂಜುನಾಥ್ ಸರ್ ನಾವು ನಡೆದಂತಹ ಹಾದಿ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ರು. ಈ ಕಾಲೇಜ್ ಆರಂಭದಲ್ಲಿ ನಾವು ಹೇಗಿದ್ವಿ ಅನ್ನೋದನ್ನ ನಮ್ಮ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದರು. ಹಾಗೆ ವಿದ್ಯಾರ್ಥಿ ಪ್ರತಿನಿಧಿಗಳು, ಹಾಗೆ ನಮ್ಮ ಸ್ಟೂಡೆಂಟ್ಸ್ BCom ಮತ್ತು BA ಸ್ಟೂಡೆಂಟ್ಸ್ಗಳು ಎಷ್ಟು ಅದ್ಭುತವಾಗಿ ಅವರು ಅನಿಸಿಕೆಗಳನ್ನು ಹೇಳಿದ್ದಾರೆ. ನಿಜವಾಗ್ಲೂ ಅವ್ರ ಸ್ಪೀಚಿಂದ ನಾವು ತುಂಬಾ ಇನ್ಸ್ಪೈರ್ ಆದ್ವಿ. ಉತ್ತಮ ಜ್ಞಾನಕ್ಕೆ ಹೊರತುಪಡಿಸಿ ಬೇರೆ ಏನೂ ಇಲ್ಲ. ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯ ಮೂಲ ಅದೇ ಆಗಿರಬೇಕು. ದೇ ಹ್ಯಾವ್ ಟು ಪ್ರೊವೈಡ್ ದ ಕ್ವಾಲಿಟಿ ಎಜುಕೇಶನ್ಸ್ ಅಂಡ್ ಯು ಹ್ಯಾವ್ ಟು ಇಂಪಾರ್ಟ್ ದ ಸ್ಕಿಲ್ಸ್. Mere getting the certificates and ranks will never provide you the opportunities where you have to inculcate to develop the skills and communications which makes you to behave professionally and grab the opportunities in the societies. ಸಮಾಜ ಅನ್ನೋದು ಸಮುದ್ರದಷ್ಟು ಆಳ. ಇಲ್ಲಿ ಅವಕಾಶಗಳನ್ನು ಪಡೆಯೋದಕ್ಕೆ ಬಹಳಷ್ಟು ಕಾಂಪಿಟೇಷನ್ ಇರ್ತದೆ. ಆ ಪೈಪೋಟಿಯನ್ನು ನೀವು ಈಗಿಂದಲೇ ಅರಿತು ಒಂದು ಭವಿಷ್ಯಕ್ಕೆ ಬೇಕಾದಂತಹ ಜ್ಞಾನ ಏನಿದೆ, ಆ ಸ್ಕಿಲ್ಸ್ ಏನಿದೆ, ಈ ಎಜುಕೇಶನ್ ಇಂದ ಪಡ್ಕೊಂಡು ನೀವು ಉತ್ತಮ ಕೇವಲ ಜ್ಞಾನವಂತರಲ್ಲ, ನಿಮ್ಮ ಭವಿಷ್ಯಕ್ಕೆ ಕಟ್ಕೊಳ್ಳೋ ನಿಟ್ಟಿನಲ್ಲಿ ನೀವೆಲ್ಲ ಶ್ರಮಿಸ್ರಿ. ಅದಕ್ಕೆ ಸದಾ ಸಂಕಲ್ಪ ಸಂಸ್ಥೆ ಇಂತಹ ಒಂದು ವೇದಿಕೆಗೆ ಬದ್ಧರಾಗಿರ್ತದೆ. ಅದಕ್ಕೆಲ್ಲರ ಅವಕಾಶವಾಗಲಿ. ಸ್ಟೂಡೆಂಟ್ ಹೇಳಿದ್ರು. ಈ ಸಂದರ್ಭದಲ್ಲಿ ಕಾಲೇಜಿನ ಅಧ್ಯಕ್ಷರಾದ ಹೇಮಂತ್ ರಾಜ್ ಜಿ ಕಲ್ಮಂಗಿ, ಉಪಾಧ್ಯಕ್ಷರಾದ ಡಾಕ್ಟರ್ MR ಮಂಜುಸ್ವಾಮಿ, ನಿರ್ದೇಶಕರಾದ ಡಾಕ್ಟರ್ ಅಮಿತ್ ಕುಮಾರ್ ರೆಡ್ಡಿ, ಕಾಲೇಜಿನ ಪ್ರಾಚಾರ್ಯರಾದ ಬಸಪ್ಪ ಸಿರಿಗೇರಿ, ವಿದ್ಯಾರ್ಥಿ ಪ್ರತಿನಿಧಿಗಳಾದ ಕುಮಾರಿ ಮುಸ್ಕಾನ್,
ಕುಮಾರಿ ಅಕ್ಷತಾ ಹಾಗೂ ಕಾಲೇಜಿನ ಉಪನ್ಯಾಸಕ ವೃಂದದವರು ಉಪಸ್ಥಿತರಿದ್ದರು.